ಇದೆ ಅಂದರೆ ಇದು ಹಳಿ ಈರುಳ್ಳಿ ಇದೆ, ಇದಲ್ಲ ಇದು ನೋಡಿ. ಈರುಳ್ಳಿ ಚೆನ್ನಾಗಿದೆ ಅಂತಂದರು, ತೊಗೊಂಬನ್ನಿ ಅಂದೆ. ಇಲ್ಲಿ ನೋಡಿ ಈರುಳ್ಳಿ ಹಾಕೊಳ್ಳಿ. ಮತ್ತು ಇನ್ನೊಂದು ಏನು ಗೊತ್ತಾ ಸ್ನೇಹಿತರೆ, ನೋಡಿ ಎಷ್ಟು ತಿಳುವಾಗಿ ಬಂದಿದೆ ದೋಸೆ. ಸಿಕ್ಕಾಪಟ್ಟೆ ತಿಳು ಇರುತ್ತೆ, ಗರಿಯಾಗಿರುತ್ತೆ. ನೀವು ಒಂದು ಟ್ರೈ ಮಾಡಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ ಸ್ನೇಹಿತರೆ? ಚೆನ್ನಾಗಿದ್ದೀರಾ? ನಾವು ಸಹ ಚೆನ್ನಾಗಿದ್ದೀವಿ ನೋಡಿ ಸ್ನೇಹಿತರೆ. ಈಗ ನಾನು ಬಂದು ಟೈಮ್ ತುಂಬ ಆಗಿದೆ, ತುಂಬ ಅಂದರೆ ತುಂಬ ಆಗಿದೆ. ಯಾಕೆ ಅಂತಂದರೆ ಗೊತ್ತೇ ಇದೆ ಆಲ್ಮೋಸ್ಟ್ ಎಲ್ಲರಿಗೂ. ನಾನು ತಲೆಗೆ ಕಪ್ ಮೆಹಂದಿ ಹಚ್ಕೊಂಡಿದ್ದೆ. ಏನೋ ಬಂದಿದೆಪ್ಪ, ಕಪ್ ಮೆಹಂದಿ ಹಚ್ಚಿದ್ನೆಲ್ಲ ತಲೆ ತೊಳ್ಕೊಳ್ಳೋದು ಲೇಟ್ ಆಯಿತು. ಬೆಳಗ್ಗೆ ಸ್ನಾನ ಮಾಡಿ ಪೂಜೆ ಮಾಡಿ ಎಲ್ಲ ಮಾಡಿದ ನಂತರ ಮತ್ತೆ ತಲೆಗೆ ಮೆಹಂದಿ ಹಚ್ಕೊಂಡಿದ್ದೆ. ಈಗ ತೊಳೆದ್ಮೇಲೆ ಈಗ ಇಲ್ಲಿ ಬಟ್ಟೆ ಪಾತ್ರೆ ಮಾಡ್ಲಿಕ್ಕೆ ಬಂದೀನಿ. ಹಾಗೆ ಮೆಹಂದಿ ಹಚ್ಕೊಂಡು ಬಟ್ಟೆ ಪಾತ್ರೆ ಎಲ್ಲ ಮಾಡಿದರೆ ಅದು ಇಳಿದು ಹೋಗುತ್ತೆ ಅಂಥೇಳಿ ಬಟ್ಟೆ ಹೊಲದೆ ಒಂದು ಸ್ಟಿಚ್ ಮಾಡಿದೆ. ಬ್ಲೌಸು ಬಂದರು ಮೇಡಮ್ ಅವರು, ಪಾತ್ರೆ ತಂದಿಡ್ತಾ ಇದ್ದಾರೆ ನನಗೆ ತೊಳಿಲಿಕ್ಕೆ ಅಲ್ಲ. ಅವ್ರದ್ದು ಎಕ್ಸಾಮ್ ಇದೆ ಸ್ನೇಹಿತರೆ, ಅದಕ್ಕಾಗಿ ನಾನಿಲ್ಲಿ ಕೂತೇನೆ. ಬಟ್ಟೆ ಪಾತ್ರೆ ಎಲ್ಲ ಮಾಡ್ಕೊಂಡು ಹೋಗಬೇಕು ಅಂತೇಳಿ ಹಿಂದ್ಗಡೆ ಬಂದೆ. ಬಟ್ಟೆ ಪಾತ್ರೆ ಮಾಡಬೇಕು. ಇವತ್ತು ನಿನ್ನೆ ನೈಟು ಪುಲಾವನ್ನ ಮಾಡಿದ್ವಿ, ಪುಲಾವನ್ನ ತಿಂದ್ವಿ ಎಲ್ಲರೂ. ಈಗ ಸಾಯಂಕಾಲ ಏನಾದರೂ ಸ್ವಲ್ಪ ಮಾಡಬೇಕು. ಯಜಮಾನರು ಡ್ರೈವಿಂಗ್ ಹೋಗಿದ್ದಾರೆ. ಫಂಕ್ಷನ್ ಎಲ್ಲ ಪೂಜೆ ಇದೆ ಅಂತೆ ದೇವಸ್ಥಾನದಲ್ಲಿ. ಅಮ್ಮನ ಕರ್ಕೊಂಡೆಲ್ಲ ಹೋಗಿದ್ದಾರೆ. ಅದಕ್ಕಾಗಿ ಈಗ ನಾನು ಇದಿಷ್ಟು ಈಗ ಬಟ್ಟೆ ಪಾತ್ರೆ ಎಲ್ಲ ಮಾಡ್ಕೊಂಡು ಹೋಗಿ ಅದು ಬ್ಲೌಸ್ ಹೊಲಿದ್ನೆಲ್ಲ ಅದಕ್ಕೆ ಹುಕ್ಸ್ ಮಣಿ, ಹೆಮ್ಮಿಂಗು ಎಲ್ಲ ಪ್ರೆಸ್ ಬಟನ್ ಎಲ್ಲ ಹಾಕಿ ಕೊಡಬೇಕು ಅವರಿಗೆ ಸಾಯಂಕಾಲ. ಇವತ್ತು ಹಾಕ್ಲಿಕ್ಕಾಗತ್ತಾ ಯಾವಾಗ ಆಗ್ತದೆ ನೋಡ್ತೇನೆ. ಸ್ವಲ್ಪ ಏನು ಮಾಡೋದು ಗೊತ್ತಾ, ಏನು ಮಾಡಬೇಕು. ನಮ್ಮ ಯಜಮಾನ್ರು ಮೊನ್ನೆ ಈರುಳ್ಳಿ ತಂದಿದ್ದಾರೆ, ಈರುಳ್ಳಿ ತುಂಬ ತಂದಿದ್ದಾರೆ. ಈರುಳ್ಳಿ ಬಂದಿದೆ ಚೆನ್ನಾಗಿದೆ ಅಂತಂದರು. ಇಡು ನೋಡಿ ಹಿಂದ್ಗಡೆ ಇಲ್ಲೆಲ್ಲ ಹಗ್ಗಕ್ಕೆ ನಾವು ಬಟ್ಟೆ ಹಾಕಿರ್ತೀವಿ. ಶ್ರೇಯಮ್ಮನ ವೈರಸ್ಸು ಬನ್ನಿ ನೋಡಿ ಸ್ನೇಹಿತರೆ. ಇಲ್ಲಿ ಬೆಳಗ್ಗೆ ಬಾಂಬೆ ರವೆ ತಿಂಡಿ, ಬೆಳಗ್ಗೆ ಇಲ್ಲ ಮಧ್ಯಾಹ್ನ ಆಗ್ತಾ ಬಂದಿದೆ ಈಗ ಆಲ್ರೆಡಿ. ಈಗ ತಿಂಡಿ ಮಾಡತ್ತೀರಿ. ಬಾಂಬೆ ರವೆ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಂಡಿದ್ದೀನಿ, ತೆಗೆದುಬಿಡ್ತೀನಿ ನೋಡಿ. ಈ ಥರ ಉದುರಬೇಕು, ತೆಗೆದುಬಿಡ್ತೀನಿ ಈಗ ನೋಡಿ. ಅದೇ ಕಡಾವಣಿಗೆಗೆ ಮತ್ತು ನಾನು ಒಂದು 2ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆ, 1-2 ಟೇಬಲ್ ಸ್ಪೂನ್ ಉದ್ದಿನಬೇಳೆ, ಹಾಗೆ ಕಟ್ ಮಾಡಿ ಇಟ್ಟಿರೋಂಥ ಈರುಳ್ಳಿ, ಟೊಮೆಟೊ, ಕಾಯಿ ಮೆಣಸು ಎಲ್ಲ ಒಟ್ಟಿಗೆ ಹಾಕೋತಾ ಇದ್ದೀನಿ. ಇದೀಗ ಚೆನ್ನಾಗಿ ಫ್ರೈ ಆಗಬೇಕು, ನಮಗೆ ಮೆತ್ತಗಾಗಬೇಕು, ಅಲ್ಲಿವರೆಗೆ ನಾವು ಫ್ರೈ ಮಾಡಬೇಕಾಗತ್ತೆ. ಹೀಗೆ 1-2 ನಿಮಿಷ ಫ್ರೈ ಮಾಡ್ತೀನಿ ಸ್ನೇಹಿತರೆ. ಈಗ ನೋಡಿ, ಈಗ ಒಂದಿಷ್ಟು ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ನೋಡಿ. ರುಚಿಗೆ ತಕ್ಕಷ್ಟು ಉಪ್ಪು ನೋಡಿಕೊಂಡು ಹಾಕ್ಕೊಳ್ಳಿ ನೀವು ಎಲ್ಲ. ನಾನು ಈ ಉಪ್ಪಿಟ್ಟಿಗೆ ಎಷ್ಟು ಬೇಕು ನೋಡಿ ಅಷ್ಟನ್ನು ಈಗಲೇ ಹಾಕಿಬಿಟ್ಟಿದ್ದೀನಿ. ಈಗ 2ರಿಂದ 3 ನಿಮಿಷ ಕೂಡ ಫ್ರೈ ಆಗಿದೆ. ಉಪ್ಪು ಹಾಕಿದ ಮೇಲೆ ಇನ್ನೂ ಸ್ವಲ್ಪ ಮೆತ್ತಗಾಗತ್ತೆ ನೋಡಿ. ಈಗ ಇಷ್ಟು ಫ್ರೈ ಆಗಿದೆಯಲ್ಲ, ಈಗ ಇದಕ್ಕೆ ನಾನು ಏನು ಮಾಡ್ತೀನಿ, ಸ್ವಲ್ಪ ನೀರು ಹಾಕೋತೇನೆ. ನಮಗೆ ಎಷ್ಟು ಬೇಕು ನೋಡಿ ಉಪ್ಪಿಟ್ಟು ನೋಡಿಕೊಂಡು. ಉಪ್ಪಿಟ್ಟು ರಟ್ಟೆ 2 ಅಂದರೆ 1 ಬಟ್ಲು ರವೆ ತೊಗೊಂಡ್ರೆ ನಾವು 2 ಬಟ್ಲು ನೀರು ಹಾಕೋಬೇಕಾಗುತ್ತೆ ನೋಡಿ. ನೀರು ಹಾಕಿದ ಮೇಲೆ ಇದಕ್ಕೆ ಅವ್ರು ಸಕ್ಕರೆ ಹಾಕಲ್ಲ, ನಾನು ಸ್ವಲ್ಪ ಸಕ್ಕರೆ ಹಾಕ್ತೀನಿ, 1 ಟೇಬಲ್ ಸ್ಪೂನ್ ಅಷ್ಟು ನೋಡಿ. ಈಗ ಇದು ಚೆನ್ನಾಗಿ ನಮಗೆ ಕುದಿ ಬರಬೇಕು. ಇದು ನೀರು ಕುದಿಬೇಕು, ನಾವು ಆವಾಗ ರವೆ ಹಾಕಿ ತಿರುಗಿಸ್ಲಿಕ್ಕೆ ಒಳ್ಳೆಯದಾಗುತ್ತೆ. ಕುದೀಲಿ ಇದು ನೋಡಿ ಸ್ನೇಹಿತರೆ. ಈಗ ನೀರು ಕುದೀತಾ ಇದ್ದಾವೆ. ನಾನು ಇಲ್ಲಿ ಉಪ್ಪು ಖಾರ ಚೆಕ್ ಮಾಡಿದೆ, ಸ್ವಲ್ಪ ಉಪ್ಪು ಕಮ್ಮಿ ಆಗಿತ್ತು, ಹಾಕಿದ್ದೇನೆ. ಇಲ್ಲಿ ಕಟ್ ಮಾಡಿಟ್ಟಿರೋಂಥ ಕೊತ್ತಂಬರಿ ಕೂಡ ಈಗಲೇ ನೀರಿಗೆ ಹಾಕಿಬಿಡ್ತೀನಿ. ಆಮೇಲೆ ಹಾಕಿದರೆ ಇದು ರವೆ ಒಟ್ಟಿಗೆ ಅಷ್ಟೊಂದು ಇದಾಗಲ್ಲ, ಅದಕ್ಕಾಗಿ ಮುಂಚೆನೇ ಹಾಕ್ಕೊಂಡ್ಬಿಟ್ಟಿದ್ದೀನಿ ನೋಡಿ. ಈಗ ಇದಕ್ಕೆ ಸ್ವಲ್ಪ ನಾನು ಹುರಿದಿಟ್ಟಿರೋ ಅಂಥ ರವೆನ ಮಿಕ್ಸ್ ಮಾಡ್ತಾ ಹೋಗ್ತೀನಿ. ಸಡನ್ಲಿ ಹಾಕ್ಲಿಕ್ಕೆ ಹೋಗಬೇಡಿ, ತುಂಬಾ ಗಂಟಾಗುತ್ತೆ ಇದು. ಗ್ಯಾಸ ಸ್ಲೋವಲ್ಲಿ ಇಟ್ಕೊಂಡು ಸ್ವಲ್ಪ ಹಾಕ್ಕೊಳ್ಳಿ. ಹಾಗಾಗಿ ತುಂಬ ಒಟ್ಟಿಗೆ ಹಾಕಿಬಿಟ್ರೆ ಗಂಟಾಗುತ್ತೆ ಇದು ನೋಡಿ. ಗೊತ್ತೇ ಆಗಲ್ಲ ನಮಗೆ ಯಾವ ಥರ ಗಂಟಾಗುತ್ತೆ ಅಂಥೇಳಿ ನೋಡಿ. ತುಂಬ ರವೆ ಹಾಕಿಬಿಟ್ರೆ ಇದಾಗುತ್ತೆ, ನಮಗೆ ಉದುರಾಗಿ ಆಗುತ್ತೆ. ಸ್ವಲ್ಪ ಈ ಥರ ಮೀಡಿಯಮಲ್ಲಿ ಇದ್ದರೆ ಒಳ್ಳೇದು ನೋಡಿ. ತುಂಬ ತಿರುಗಿಸೋಂಥ ಅವಶ್ಯಕತೆ ಇರಲ್ಲ. ಮತ್ತು ನಾವು ಸ್ವಲ್ಪ ಉಮ್ಗೊಳ್ಳಿಕ್ಕೆ ಬಿಡ್ತೀವಿ ನೋಡಿ, ಆವಾಗ ಗಟ್ಟಿ ಬಂದುಬಿಡುತ್ತೆ ನಮಗೆ ಇದು ನೋಡಿ. ಇದು ಸ್ವಲ್ಪ ಸ್ಲೋ ಅಲ್ಲೇ ಇಟ್ಟಿದ್ದೀನಿ, ಇಲ್ಲಾಂದರೆ ಪಟ್ ಮುಖಕ್ಕೆ ಸಿಡಿಯುತ್ತೆ ನೋಡಿ ಸ್ನೇಹಿತರೆ. ಈಗ ಇದನ್ನು ಗ್ಯಾಸನ್ನು ಆಫ್ ಮಾಡಿಬಿಡ್ತೀನಿ, ಇಲ್ಲಾಂದರೆ ಇದು ಆಗುತ್ತೆ. ಇದು ಗ್ಯಾಸ್ ಆಫ್ ಮಾಡಿ ಒಂದು 10 ನಿಮಿಷ ಬಿಟ್ಬಿಡ್ತೀನಿ ನೋಡಿ. ಇಲ್ಲಿ ಉಪ್ಪಿಟ್ಟು ರೆಡಿ ಆಗಿದೆ. ಈಗ ತಿಂತೀವಿ. ಇವರು ಎಕ್ಸಾಮ್ ಬರಲಿಕ್ಕೆ ಹೋಗಿದ್ದಾರೆ. ಹೇಗಾಯ್ತು ಎಕ್ಸಾಮ?
ಹಾಂ ಚೆನ್ನಾಗಿ ಮಾಡಿದೀಯಾ? ನೋಡಿ ಸ್ನೇಹಿತರೆ, ನಾವು ಬೆಳಗ್ಗೆ ತಿಂಡಿ ಮಧ್ಯಾಹ್ನ ತಿಂತಾ ಇದ್ದೀವಿ. ನಮ್ಮ ಮೇಡಮ್ ಅವರು ನಾವು ಯಜಮಾನ್ರು ಇಲ್ಲಿ ಕೂತಿದ್ದಾರೆ. ಡ್ರೈವಿಂಗ್ ಹೋಗಿ ಬಂದರು. ಎಲ್ಲಿಗೆ ಹೋಗಿದ್ರಿ? ನಿದ್ದೆ ಬರ್ತಾ ಉಂಟು ಅವರಿಗೆ, ಜೋರು ನಿದ್ದೆ ಬರ್ತಾಯಿದೆ. ಎಲ್ಲಿಗೆ ಹೋಗಿದ್ರಿ? ಕುಂದಾಪುರ ಡ್ರೈವಿಂಗ್ ಹೋಗಿ ಬಂದು ತಿಂಡಿ ತಿಂತಾ ಇದ್ದಾರೆ ಮಧ್ಯಾಹ್ನ. ತಲ್ಲೂರ? ಕುಂದಾಪುರ ಹತ್ರ ತಲ್ಲೂರ? ಹಾಂ ಸರಿ ಸ್ನೇಹಿತರೆ, ಈಗ ತಿಂಡಿ ತಿಂದು ಇದೆ ಅಂದರೆ ಇದು ಹಳಿ ಈರುಳ್ಳಿ ಇದೆ, ಇದಲ್ಲ ಇದು ನೋಡಿ. ಈರುಳ್ಳಿ ಚೆನ್ನಾಗಿದೆ ಅಂತಂದರು, ತೊಗೊಂಬನ್ನಿ ಅಂದೆ. ಇಲ್ಲಿ ನೋಡಿ ಈರುಳ್ಳಿ ಸತ್ತೇ ಹೋಗ್ತಾ ಇದೆ. ಹಸಿ ಈರುಳ್ಳಿ. ಇಷ್ಟ ಅದು ಸಿಪ್ಪೆ ತೆಗೆದು ಮನೆ ತೊಗೊಂಬರಮ್ಮ ನಮ್ಮದು. ಏನು ಮಾಡೋದು ಹೇಳಿ, ಇಷ್ಟೊಂದು 5 kg ಈರುಳ್ಳಿ ತಂದಿದ್ದಾರೆ ಸ್ನೇಹಿತರೆ. ಈಗ ಎಲ್ಲ ನೋಡಿ ಎಷ್ಟು ದೊಡ್ಡ ದೊಡ್ಡದು ಮುಂಗೆ ಬಂದುಬಿಟ್ಟಿದೆ ಹಿಡಿದ್ರೆ. ಈಗ ಇವೆಲ್ಲ ಈಗ ಸಿಪ್ಪೆ ತೆಗೆದು ಫ್ರಿಜ್ಜಲ್ಲಿ ಇಟ್ರೂ ಸರಿಯಾಗಲ್ಲ, ಯಾಕೆಂದರೆ ಅದಕ್ಕೆಲ್ಲ ಇದು ಬರ್ತದೆ ಅಂತಾರೆ. ನೋಡಿ ಇದು ಬಂದಿದೆ. ಅವು ಅವು ಏನೋ ವಿಷದ ಥರ ಅಂತಾರೆ ಫ್ರಿಜ್ಜಲ್ಲಿ ಇಟ್ಟರೆ. ನಾನು ಬಿಟ್ಟಿದ್ದೀನಿ ಸ್ನೇಹಿತರೆ, ಮುಂಚೆ ಇಡ್ತಿದ್ದೆ, ಈಗ ಆ ಥರ ಅಂದಮೇಲೆ ಬಿಟ್ಟುಬಿಟ್ಟಿದ್ದೀವಿ. ಈರುಳ್ಳಿ ನೋಡಿ ಎಷ್ಟೊಂದು ಮುಂಗೆ ಬಂದುಬಿಟ್ಟಿದೆ. ಇದ್ರದ್ದು ಈಗ ಏನಾದರೂ ಮಾಡಬೇಕು, ಇಲ್ಲಾಂದರೆ ಎಲ್ಲ ಹಾಳು. ಈರುಳ್ಳಿ ಇವು ಸತ್ತೇ ಹೋಗ್ತಾವೆ. ನಿಮ್ಗೆ ಗೊತ್ತಿರ್ಬೋದು, ತೋರಿಸ್ತೇನೆ ನೋಡಿ. ಇಲ್ಲಿ ಇಷ್ಟು ದೊಡ್ಡ ಈರುಳ್ಳಿ ಇದೆ. ಇದಕ್ಕೆ ಈಗ ಆಲ್ರೆಡಿ ಈ ಕಡೆ ಇನ್ನಳ್ಳಿ ಬರ್ತೇನೆ ನೋಡಿ. ಇಲ್ಲಿ ನೋಡಿ ಈ ಥರ ಆಗ್ತದೆ. ಏನು ಮಾಡುತ್ತೆ ಹೇಳಿ, ಇವೆಲ್ಲ ಈಗ ವೇಸ್ಟು. ಹೀಗಾಗಿ ಗಂಡಸರಿಗೆ ಗೊತ್ತಾಗಲ್ಲ, ಆದರೂ ಕೇಳಲ್ಲ ನಮ್ಮ ಮಾತು, ಬೈತಾರೆ ನೋಡಿ. ಇಲ್ಲೆಲ್ಲ ತುಂಬಾ ಹಾಳಾಗ್ತಾಯಿದೆ ಈರುಳ್ಳಿ. ಇದು ಒಂದು ಸ್ವಲ್ಪ ಚೆನ್ನಾಗಿದೆ, ಒಂಚೂರು ಮುಂಗೆ ಬಂದಿದೆ. ಮತ್ತೆಂತ ಮಾಡೋದು, ಎಲ್ಲ ಸಿಪ್ಪೆ ತೆಗೆದು ಏನಾದರೂ ಮಾಡೀನಿ ಅಂದರೆ ಅಯ್ಯಯ್ಯೋ. ಇದ್ರದ್ದು ಏನು ಮಾಡೋದು, ಇಷ್ಟೊಂದು ಈರುಳ್ಳಿದೆಲ್ಲ ನೋಡಿ. ಎಲ್ಲ ಈರುಳ್ಳಿಗಳು ತುಂಬಾ ಮುಂಗೆ ಬಂದಿದೆ. ನಾನು ಏನು ಗೊತ್ತಾ, ನಾನು ಏಪ್ರಿಲಲ್ಲಿ ಬಿತ್ತು ಒಂದು ಈರುಳ್ಳಿ. ಏಪ್ರಿಲ್ನಲ್ಲಿ ಊರಿಗೆ ಹೋಗಿದ್ನೆಲ್ಲ, ಆವಾಗ ನಮ್ಮ ದೊಡ್ಡಮ್ಮಗಳು ಹೊಲದಾಗಿನ ನೋಡಿ ಈರುಳ್ಳಿ ಎಷ್ಟು ಚೆನ್ನಾಗಿದ್ದಾವೆ. ಒಣಗಿದ್ದು ಈರುಳ್ಳಿ ಸ್ನೇಹಿತರೆ. ಇಲ್ಲಿ ಏನಾಗಿಲ್ಲ. ಎಷ್ಟು ಸಾಧಾರಣ ನಾನು 50 kg ಮೇಲೆ ತಂದಿದ್ದೆ ಅಲ್ಲಿದ್ದು ಈರುಳ್ಳಿ ಬರುವಾಗ. ಈಗ ಇದೆಲ್ಲ ಈರುಳ್ಳಿ ನೋಡಿ, ಇದೆಲ್ಲ ಮುಂಗೆ ಬರ್ತದೆ. ಬೇಜಾರಾಗ್ತಾ ಉಂಟು ಸ್ನೇಹಿತರೆ. ಮತ್ತು ಸಾಯ್ತವೆ ಇವು ನೋಡಿ. ಇಲ್ಲಿ ಇದು ಮುಂಗೆ ಬಂದಿಲ್ಲ, ಅದರ ತುದಿಗೆಲ್ಲ ಕೊಳೆತುಬಿಟ್ಟಿದೆ ಈಗ ಆಲ್ರೆಡಿ. ಇವೆಲ್ಲ ಎಂತ ಮಾಡೋದು ನೋಡಿ. ಗಂಡಸರಿಗೆ ಗೊತ್ತಾಗಲ್ಲ, ಹೇಳಿದರೆ ಕೇಳಲ್ಲ, ಬೈತಾರೆ. ಇಷ್ಟು ಚೆನ್ನಾಗಿದೆ, ಎಂತ ಆಗಿದೆ ಅಂಥೇಳಿ. ಇದು ಬಂದಿದೆ, ಬೇಡ ಸ್ವಲ್ಪ ಇರಲಿ. ನಾನು ಅದಕ್ಕೆ ಗಾಳಿಗೆ ಸ್ವಲ್ಪ ಇಡೋದು ಇದನ್ನು ಮಾಡ್ತೇನೆ. ಇಲ್ಲಿ ಸ್ವಲ್ಪ ಬಿಸಿಲು ಬರುತ್ತೆ ಸ್ವಲ್ಪ. ಇಲ್ಲಿ ಬಟ್ಟೆಗಳನ್ನು ಸರಿಸ್ಬಿಡ್ಬೇಕಂತ ಅನ್ಕೋತೇನೆ. ಎಷ್ಟು ಬಟ್ಟೆ ಸರಿಸ್ಬಿಟ್ರೆ ಸ್ವಲ್ಪ ಗಾಳಿ ಹೋಗುತ್ತೆ. ಈಗ ಏನಿಲ್ಲ ಸ್ನೇಹಿತರೆ, ಇದಿಷ್ಟು ನಾನು ಕಟ್ ಮಾಡ್ಕೋತೇನೆ. ಇದಿಷ್ಟು ಎತ್ತಿ ಗ್ಯಾಸ್ ಕಟ್ ಮಾಡಿ ಇಡ್ತೇನೆ. ಮತ್ತು ಏನು ಮಾಡೋದು, ಒಂದು ಡಬ್ಬಿಯಲ್ಲಿ ಹಾಕಿಡ್ತೇನೆ ಸಿಪ್ಪೆ. ಇಲ್ಲಾಂದರೆ ಎಲ್ಲ ಹಾಳು ವೇಸ್ಟ್ ಆಗಿಬಿಡ್ತಾವಲ್ಲ, ಅದಕ್ಕಾಗಿ ನೋಡಿ. ಇಲ್ಲಿ ಹಾಲು ಕಾಯ್ಲಿಕ್ಕೆ ಇಟ್ಟಿದ್ದೇನೆ. ಇದು ಇರಲಿ ಇಲ್ಲೇ. ನಾನು ಅಷ್ಟು ಈಗ ಬಟ್ಟೆಯನ್ನು ತೊಳ್ಕೊಂಬರ್ತೀನಿ ನೋಡಿ. ಎಲ್ಲ ಬಟ್ಟೆಗಳನ್ನೀಗ ತೊಳಿತೀನಿ. ಮೊದಲಿಗೆ ತೊಳೆದು ಹಾಕ್ತೀನಿ. ಟೈಮ್ ತುಂಬ ಆಗಿದೆ. ಇಲ್ಲಿ ಪಾತ್ರೆಗಳು ಎಲ್ಲ ಮಾಡ್ಕೊತೀನಿ ನೋಡಿ. ಇಲ್ಲಿ ನಾನು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ, 1-2 ಬೌಲ್ನಷ್ಟು ಅಕ್ಕಿ ಹಿಟ್ಟು ದೋಸೆ ಮಾಡ್ತಾಯಿದ್ದೀನಿ ದಿಢೀರ್ ಅಂಥೇಳಿ. ಅದು ಹೇಗೆ ಅಂಥೇಳಿ ತೋರಿಸ್ತೇನೆ ಬನ್ನಿ. ಇಲ್ಲಿ ಇದು ರೆಸಿಪಿ ಏನಲ್ಲ ಸ್ನೇಹಿತರೆ, ರೆಸಿಪಿ ನಾನು ಆಲ್ರೆಡಿ ಶೇರ್ ಮಾಡಿದ್ದೇನೆ. ಇಲ್ಲಿ ನೋಡಿ, ನಮಗೆ ಎಷ್ಟು ಬೇಕಷ್ಟು ಕಾಯಿ ಮೆಣಸು ತೊಗೊಂಡಿದ್ದೇನೆ. ಖಾರಕ್ಕೆ ಎಷ್ಟು ಬೇಕು ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ನನಗೇನು ಮಾಡ್ತೀನಿ ಅಂದರೆ, ತರಿಯಾಗಿ ನೀರು ಹಾಕಲ್ಲ, ಏನೂ ಇಲ್ಲ, ಹಾಗೆ ರುಬ್ಕೋತೇನೆ ಇದನ್ನು ನಾನು ನೋಡಿ. ಇಲ್ಲಿಗ ಈ ಥರ ರುಬ್ಬಿದ್ದೇನೆ. ಇದನ್ನೆಲ್ಲವನ್ನು ನಾನು ಇದಕ್ಕೆ ಹಾಕೋತೇನೆ. ಈಗ ಡೈರೆಕ್ಟಾಗಿ ಮಿಕ್ಸಿ ಜಾರಿಗೆ ನೀರು ಹಾಕ್ತೇನೆ, ಹಾಕೋತೀನಿ. ಇದು ಸ್ವಲ್ಪ ಇರೋ ಕಾರಣ ಕೈಗೆ ತೆಗೆದ್ರೆ ಬರಲ್ಲ ಸ್ನೇಹಿತರೆ, ಅದಕ್ಕಾಗಿ ನೀರು ಸಮೇತನೇ ಹಾಕ್ತಾಯಿದ್ದೀನಿ ನಾನು ನೋಡಿ. ಇಲ್ಲೇನು ನಾನು ಹಾಕಿದ್ನೆಲ್ಲ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಅಜ್ವಾಯಿನ ಅಲ್ಲ ಜೀರಿಗೆ ಹಾಕ್ತಾಯಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಸ್ನೇಹಿತರೆ. ನಿಮಗೆ ಹೇಗೆ ಬೇಕೋ, ನೀವು ಈರುಳ್ಳಿ ಬೇಕಾದ್ರೆ ಈರುಳ್ಳಿನ ಹಾಕ್ಕೋಬೋದು,
ಇಲ್ಲಾಂದರೆ ಇದಕ್ಕೆ ಟೊಮೆಟೊ ಎಲ್ಲ ಈ ಥರ ತರಕಾರಿಗಳನ್ನು ಕಟ್ ಮಾಡಿ ಕೂಡ ಹಾಕೋಬೋದು. ಸ್ವಲ್ಪ ನೀರು ಜಾಸ್ತಿ ತೊಗೊಳುತ್ತೆ ಇದು, ಒಣ ಹಿಟ್ಟಾಗಿರೋದ್ರಿಂದ ತುಂಬಾ ಸ್ವಲ್ಪ ನೀರು ಜಾಸ್ತಿ ತೊಗೊಳುತ್ತೆ. ನೋಡಿ ಇದನ್ನೀಗ ದೋಸೆ ಹದಕ್ಕೆ ನಾನು ಕಲಿಸ್ಕೊಂಡ್ಬಿಡ್ತೇನೆ. ನೋಡಿ ಇಲ್ಲಿ ಈ ಥರ ಹಿಟ್ಟಿಗೆ ನೀರು ದೋಸೆ ಯಾವ ಥರ ನಾವು ಕಲಿಸ್ತೀವಿ ನೋಡಿ ಆ ಥರ ಕಲಿಸ್ಕೊಂಡು, ಅದಕ್ಕಿಂತ ಒಂಚೂರು ಗಟ್ಟಿನೇ ಅನ್ಬೋದು. ಇದಕ್ಕೆ ಏನು ಮಾಡ್ತೀನಿ, ಒಂದು 2 ರಿಂದ 3 ಟೇಬಲ್ ಸ್ಪೂನಷ್ಟು ಬಾಂಬೆ ರವೆ, ಜಾಸ್ತಿ ಇಲ್ಲ, 2 ರಿಂದ 3 ಟೇಬಲ್ ಸ್ಪೂನಷ್ಟು ಬಾಂಬೆ ರವೆ. ಒಂದು 5 ನಿಮಿಷ ಇದನ್ನು ನಾನು ಹಾಗೆ ಬಿಡ್ತೇನೆ. 5 ನಿಮಿಷ ಆದಮೇಲೆ ಮತ್ತೆ ನನಗೆ ಇದು ಹಿಟ್ಟು ಏನಾದರೂ ಗಟ್ಟಿ ಅನಿಸಿದರೆ ನಾನು ಇದನ್ನು ಮತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಮಾಡ್ಕೊತೇನೆ. ನೋಡಿ ಸ್ನೇಹಿತರೆ, ಇಲ್ಲಿ ಹಂಚು ಕೂಡ ಕಾದಿದೆ. ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ, ಇಲ್ಲಾಂದರೆ ಬಿಡಿ. ನಾನಿಲ್ಲಿ ಎಣ್ಣೆ ಹಾಕ್ತಾ ಇಲ್ಲ, ಹಾಗೆ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ ಇದು ಕೆಳಗಡೆ ಎಲ್ಲ ಕೂತ್ ಬಿಟ್ಟಿರುತ್ತೆ ಅಲ್ಲ. ನಿಮಗೆ ಸಣ್ಣದು ಬೇಕಂದರೆ ಸಣ್ಣದು ಹಾಕ್ಕೊಳ್ಳಿ, ದೊಡ್ಡ ಬೇಕಂದರೆ ದೊಡ್ಡದು ಹಾಕ್ಕೊಳ್ಳಿ, ನಿಮಗೆ ಯಾವ ಸೈಜಲ್ಲಿ ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಇಷ್ಟೇ ಹಾಕ್ತೇನೆ. ಈಗ ಇದನ್ನು ಬೇಯಿಸ್ಕೊತೇನೆ. ಮುಚ್ಚಳ ಮುಚ್ಚಿ ಬೇಯಿಸ್ಕೊಂಡ್ರೆ ತುಂಬ ಒಳ್ಳೆಯದು. ನೋಡಿ ಇಲ್ಲಿ 2 ರಿಂದ 3 ನಿಮಿಷ ಆದಮೇಲೆ ಮುಚ್ಚಳ ತೆಗಿತೇನೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ನೋಡಿ ಇದನ್ನು ನಿಧಾನಕ್ಕೆ ತಕ್ಕೊಳ್ಳಿ, ಸ್ವಲ್ಪ ಸ್ಲೋ ಆಗಿ. ನೋಡಿ ಇಲ್ಲಿ ಇದನ್ನು ನಿಧಾನಕ್ಕೆ ಸ್ವಲ್ಪ ಇದನ್ನು ಮಾಡ್ಕೋಬೇಕಾಗತ್ತೆ. ನೋಡಿ ಎದ್ದು ಬರುತ್ತೆ ಈ ಥರ. ದಿಢೀರ್ ಅಂತ ನೋಡಿದ್ರೆ ತುಂಬಾ ಗರಿ ಗರಿಯಾಗಿ ಈ ದೋಸೆ ಬರ್ತದೆ ಸ್ನೇಹಿತರೆ, ತುಂಬ ಗರಿ ಗರಿಯಾಗಿ ಬರ್ತವೆ. ಬಾಂಬೆ ರವೆ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೊಳ್ಳಿ, ಅಕ್ಕಿ ಹಿಟ್ಟಿನ ಮಾತ್ರನೂ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಹಾಗೆ ಟೇಸ್ಟ್ ಕೂಡ ಅಷ್ಟೇ ಇರುತ್ತೆ. ಇದೇನು ರೆಸಿಪಿ ಅಲ್ಲ, ಆದರೂ ಕ್ಲಿಯರಾಗಿ ತೋರಿಸಿದ್ದೇನೆ ನಾನು ಯಾವ ಥರ ಮಾಡ್ತೀನಿ ಅಂಥೇಳಿ. ತುಂಬಾ ಗರಿ ಗರಿ ಇದು ದೋಸೆ. 2 ಸೈಡು ಚೆನ್ನಾಗಿ ಬೇಯಬೇಕು. ಸ್ವಲ್ಪ ಬೇಯುವಾಗ ಲೇಟ್ ಆಗುತ್ತೆ. ಯಾಕೆ ಅಂತಂದರೆ ಅಕ್ಕಿ ಹಿಟ್ಟು ನಾವು ದಿಢೀರ್ನ ಮಾಡೋದ್ರಿಂದ ಲೇಟ್ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ನೋಡಿ ಈಗ ಈ ಸೈಡು ಚೆನ್ನಾಗಿ ಬೇಯಲಿ. ನೋಡಿ ಈ ಸೈಡ್ ಕೂಡ ಬೆಂದಿದೆ, ಮಾತ್ರ ಸಿಕ್ಕಾಪಟ್ಟೆ ಗರಿ ಗರಿಯಾಗಿ ಬರುತ್ತೆ ಇದು ದೋಸೆ. ಈಗ ತಗೊಂಡ್ಬಿಡ್ತೇನೆ. ನೋಡಿ ಹಾಕೊಂಡ್ಬಿಡ್ತೀನಿ. ನೋಡಿ ದಿಢೀರ್ ಅಂಥೇಳಿ ಅಕ್ಕಿ ಬೆಳಗ್ಗೆ ನೀವೇನಾದರೂ ನೆನೆಸೋದು, ರಾತ್ರಿ ಹಿಂದಿನ ದಿನ ನೆನೆಸೋದು ಮರ್ತು ಬಿಟ್ಟರೆ ಏನಾದರೂ ಈ ಥರ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಏನು ಗೊತ್ತಾ ಸ್ನೇಹಿತರೆ, ನೋಡಿ ಎಷ್ಟು ತಿಳುವಾಗಿ ಬಂದಿದೆ ಇದು ದೋಸೆ. ಸಿಕ್ಕಾಪಟ್ಟೆ ತಿಳು ಇರುತ್ತೆ, ಗರಿ ಗರಿಯಾಗಿರುತ್ತೆ. ನೀವು ಒಂದು ಟ್ರೈ ಮಾಡಿ. ನೋಡಿ ಸ್ನೇಹಿತರೆ, ಇಲ್ಲಿ ದೋಸೆ ಅಂತೂ ರೆಡಿ ಅದು. ಬನ್ನಿ ಈಗ ದೋಸೆ ತಿನ್ನೋಣ. ದಿಢೀರ್ ಅಂಥೇಳಿ ಮಾಡಿದ್ದೇನೆ, ಮಸ್ತಾಗಿ. ಮತ್ತು ಸಿಕ್ಕಾಪಟ್ಟೆ ಗರಿ ಗರಿಯಾಗಿ ಬರ್ತವೆ, ಆದರೆ ಮಾಡಲಿಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ಯಾಕೆ ಅಂತಂದರೆ ಇದು ನಾವು ದಿಢೀರ್ನೇ ಮಾಡ್ತಿರ್ತೀವಿ. ಹಾಗಾಗಿ ನಮ್ಮ ಮೇಡಮ್ ಅವ್ರು ಬಂದಿದ್ದಾರೆ. ಚಹಾ ದೋಸೆ ರೆಡಿ ತಿನ್ಲಿಕ್ಕೆ ನಮಗೆ ಅಲ್ವಾ. ಈ ಕಡೆ ಚಹಾ, ಈ ಕಡೆ ದೋಸೆ. ಸಾಯಂಕಾಲ ಆಗಿದೆ. ಇದು ಒಂಥರ ರೆಸಿಪಿನೇ ನಿಮ್ಮ ಮುಂದೆ ಬರುತ್ತೆ ನೋಡಿ. ತುಂಬ ಚೆನ್ನಾಗಿದೆ ಮಾತ್ರ. ತುಂಬ ಗರಿ ಗರಿಯಾಗಿ ಬರ್ತವೆ ದೋಸೆಗಳು. ನೋಡಿ ಒಂಚೂರು ರವೆ ಹಾಕಿಬಿಟ್ರೆ ಅಂತೂ ಇನ್ನೂ ಮಸ್ತಾಗಿ ಬರ್ತಾವೆ. ಇನ್ನೊಂದು 2 ಹಾಕವು. ಇದಷ್ಟು ಮಾಡ್ತೇನೆ ಬೇಗ ಬೇಗ. ಬನ್ನಿ ದೋಸೆ ಯಾವ ಥರ ಇದೆ ಅಂಥೇಳಿ ನೋಡೋಣ ಸ್ನೇಹಿತರೆ. ಸೂಪರಾಗಿದೆ. ಬಂದರು ಇವರು. ನೋಡಿ ತುಂಬ ಚೆನ್ನಾಗಿದೆ ಅಲ್ಲ. ಚಹಾ ಮಾಡ್ತಾಯಿದ್ದಾರೆ. ಕಾಣಲ್ಲ, ನಾನು ನಿಟ್ಟೆ ಅಲ್ಲ, ಕಾಣಲ್ಲ. ಅವರು ಚಹಾ ಮಾಡ್ತಾಯಿದ್ದಾರೆ, ನಾವು ದೋಸೆ ಮಾಡ್ತಾಯಿದ್ದೀವಿ. ಈಗ ಇನ್ನು ಸಾಯಂಕಾಲ ಸ್ವಲ್ಪ ಮತ್ತೆ ಏನಾದರೂ ಮಾಡ್ತೀನಿ. ಈಗ ಇದು ತಿಂತೀವಿ. ಯಾಕಂದರೆ ಇವತ್ತು ಮಧ್ಯಾಹ್ನದ ಅಡುಗೆನೇ ಮಾಡಿಲ್ಲ, ಅದಕ್ಕಾಗಿ ಈಗ ಸಾಯಂಕಾಲ ಇದು ಮಾಡ್ಕೊತಿದ್ದೆ. ಮತ್ತು ರಾತ್ರಿಗೆ ಏನಾದರೂ ಸ್ವಲ್ಪ ಅನ್ನ ಸಾಂಬಾರು ಮಾಡಿದರೆ ಯಜಮಾನ್ರಿಗೆ ಕೇಳಿ ಅಲ್ವಾ ಸ್ನೇಹಿತರೆ. ಮಾತ್ರ ಎಷ್ಟು ತಿಳು ಹಾಕ್ತಾವೆ ಇವು ದೋಸೆ ಅಂದರೆ, ಸಿಕ್ಕಾಪಟ್ಟೆ ತಿಳು ಹಾಕ್ತಾವೆ ನೋಡಿ. ತುಂಬಾ ತಿಳು. ಇದರಲ್ಲಿ ಖಾರ ಉಪ್ಪ ಎಲ್ಲ ಇರೋದ್ರಿಂದ ಇದಕ್ಕೆ ನಾವು ಎಕ್ಸ್ಟ್ರಾ ಏನೋ ಹಾಕುವಂಥ ಅವಶ್ಯಕತೆಯೂ ಇರಲ್ಲ. ಚಟ್ನಿ ಅನ್ನೋವಂಥ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಮತ್ತು ಚಟ್ನಿ ಬೇಕು ಅನಿಸಲ್ಲ. ಇದರಲ್ಲಿ ಒಂದು ಟೇಬಲ್ ಸ್ಪೂನ್ ಮೊಸರು ಇದ್ದರೆ ಸಾಕು. ಮೊಸರು ದೋಸೆ ಹಚ್ಕೊಂಡು ತಿನ್ಬೋದು. ಈಗ ಬನ್ನಿ ಮಾಡಿ. ಇಲ್ಲ ಏನಾಗಿಲ್ಲ.
ನೋಡಿ ಇಲ್ಲಿ ದೋಸೆ ರೆಡಿ ಆಗಿದೆ ಸ್ನೇಹಿತರೆ. ಇಲ್ಲೊಂದು ಹಾಕಿದ್ದೀನಿ, ಇಲ್ಲಿ ಚಾಕ್ ಇಟ್ಟಿದ್ದೀನಿ, ಒಂದು 4 ಪಾತ್ರೆ ಇದಾವೆ ತೊಳಿತೀನಿ. ಹಾಗೆ ಇಲ್ಲಿ ಇವತ್ತೊಂದು ಬ್ಲೌಸ್ ಹೊಲಿದಿದ್ದೀನಿ ಬೆಳಗ್ಗೆಯಿಂದ, ಸಾಕಾಯಿತು. ಇದು ಅದೇ ಹೇಳಿದ್ನಲ್ಲ ಮೊನ್ನೆ, ತುಂಬಾ ದೊಡ್ಡದಿದೆ, ನನಗೆ ವಿಚಿತ್ರ ಅನಿಸ್ಬಿಟ್ಟಿದೆ. ಕಟ್ ಮಾಡಿ ನಿನ್ನೆ ಹೊಲಿಬೇಕಂತಂದು ಆಗಲಿಲ್ಲ, ತುಂಬ ದೊಡ್ಡದಿದೆ ಸ್ನೇಹಿತರೆ. ಬೆನ್ನಲ್ಲಿ ಇದೆಷ್ಟು ಅಗಲ ಇದೆ ಗೊತ್ತಾ ನೋಡಿ, 50 ರೆಡಿ. ಇದೊಂದು ಇಂಚು ಎಕ್ಸ್ಟ್ರಾ ಹಿಡಿದ್ರೆ 56 ಇಂಚೇನೋ ಬಂದಿದೆ ಟೋಟಲ್ಲಾಗಿ. ಅದಕ್ಕೆ ಈಗ ಇದನ್ನು ಹುಕ್ಸ್ ಹಚ್ಚಬೇಕು. ಹುಕ್ಸು ಮತ್ತು ಹೆಮ್ಮಿಂಗು, ಇಲ್ಲಿ ಪ್ರೆಸ್ ಬಟನ್ನು ಎಲ್ಲ ಹಾಕಬೇಕು. ಇನ್ನು ನೈಟ್ ಹಾಕಿದ್ರೆ ಆಯ್ತು ಅಂಥೇಳಿ ಬಿಟ್ಟಿದ್ದೇನೆ. ಹಾಗೆ ನಾನು ತುಂಬ ದಿನದ ಹಿಂದ್ಗಡೆ ಒಂದು ಬ್ಲ್ಯಾಕ್ ಬ್ಲೌಸನ್ನು ಕಟ್ ಮಾಡಿ ಇಟ್ಟಿದ್ದೆ, ಅದು ಇನ್ನೂ ಹೊಲಿದೇ ಇಲ್ಲ ನೋಡಿ. ಮೊನ್ನೆ ನಮ್ಮಮ್ಮವ್ರಿಗೆ ಗಿಫ್ಟ್ ಕೊಟ್ಟಿದ್ದಾರೆ. ಇದು ಒಂಥರ ಚೆನ್ನಾಗಿ ಉಂಟಲ್ಲ ಬ್ಯಾಗು. ಬಳೆ ನೋಡಿ ಇಲ್ಲಿ ಹಾಕ್ಕೊಂಡಿದ್ದೀನಿ. ಇದರೊಳಗಡೆ ಬಂದಿರೋಂಥ ಬಳೆಗಳು ಇವು. ಎಲ್ಲೋ ಬಳೆ, ಎಲ್ಲೋ ಅಲ್ಲ, ಆರೆಂಜ್ ಬಳೆ, ಗ್ರೀನ್ ಬಳೆ. ಇವತ್ತು ನಮ್ಮ ಅಮ್ಮರ ದೇವಸ್ಥಾನಕ್ಕೆ ಹೋಗಿರೋಂಥ ಅಲ್ಲಿ ಕೊಟ್ಟಿದ್ರಂತೆ, ಕೊಟ್ಟು ಕಳಿಸಿದ್ರು. ಅದನ್ನೂ ಕೂಡ ಹಾಕ್ಕೊಂಡಿದ್ದೀನಿ. ಈ ಕೈಯಲ್ಲೇನೂ ಹಾಕ್ಕೊಂಡಿದ್ದೇನೆ, ಹಾಗೆ ಈ ಕೈಯಲ್ಲೇನೂ ಹಾಕ್ಕೊಂಡಿದ್ದೇನೆ. ಹಾಗಾಗಿ ಇಲ್ಲಿ ಕೊಟ್ಟಿದ್ದಾರೆ ಹಣ್ಣು. ಇನ್ನು ಎಲ್ಲ ತೊಳೆದಿರ್ಬೇಕು, ತೆಂಗಿನಕಾಯಿ ಅದು. ಇನ್ನು ಹೊರಗಡೆ ನೋಡಿ ಇಷ್ಟೊಂದು ಕದಲಾಗಿದೆ. ಬಟ್ಟೆ ಕೊಬ್ಬರಿ ತಗೊಂಬರ್ತೀನಿ ತಂಗಿ. ಬಟ್ಟೆ ಹಸಿ ಇರಬೇಕು, ಮಧ್ಯಾಹ್ನ ಮೇಲೆ ತೊಳೆದೀನಲ್ಲ, ಹಸಿ ಇರಬೇಕು ಸ್ನೇಹಿತರೆ. ಯಾಕಂದರೆ ಇವತ್ತು ಲೇಟ್ ಮಾಡಿ ತೊಳೆದಿದ್ದೀನಿ ನಾನು ಬಟ್ಟೆ ತೊಳೆದಾಗ. ಇವತ್ತು ನೀರು ಬರ್ತದೆ, ಸ್ವಲ್ಪ ಬಿಟ್ಟರು ನೀರು ಬರಲಿಲ್ಲ ನೋಡಿ. ಕೊಬ್ಬರಿಗಳನ್ನು ಎಲ್ಲ ಒಯ್ತೀನಿ, ಒಳಗೆ ಊದಿಟ್ಕೋತೀನಿ, ತಂಪಾಗಿಬಿಡ್ತಾಯಿನಿ, ಒಣಗಿಸ್ಬೇಕು. ಕೊಬ್ಬರಿ ರೇಟ್ ಎಂತ ಜಾಸ್ತಿ ಇದೆ ರೀ. ಒಂದು ತೆಂಗಿನಕಾಯಿ ಈಗ 50 ರೂಪಾಯಿ ಆಗಿದೆ ರೇಟು, ತುಂಬ ರೇಟ್ ಆಗಿದೆ ಕೊಬ್ಬರಿಗೆ ಈಗ ನೋಡಿ. ಇಂಥ ಕೊಬ್ಬರಿ ಸಹ ತೊಗೋತಾರೆ ಈಗ, ಹಾಳಾದದ್ದು ಕೊಬ್ಬರಿಗಳನ್ನು. ಯಾವುದೂ ಎಲ್ಲದಕ್ಕೂ ಫುಲ್ ರೇಟ್ ಈಗ ಅಲ್ವಾ. ಹಾಗಾಗಿ ಈಗ ಇದಷ್ಟು ನಾನೀಗ ಕೆಲಸ ಮಾಡ್ಕೋತೇನೆ, ಮತ್ತು ನಿಮಗೆ ಸಿಗ್ತೇನೆ ಸ್ನೇಹಿತರೆ.